ರಾಜ್ಯ ಮಟ್ಟದ 3ನೇ ವಧುವರರ ಅನ್ವೇಷಣಾ ಸಮಾವೇಶ ಏಪ್ರಿಲ್ 24ರಿಂದ 26ರವರೆಗೆ ನಡೆಯಲಿದೆ ಎಂದು ಪೂಜ್ಯ ಶ್ರೀ ದೊಡ್ಡೇಂದ್ರ ಮಹಾಸ್ವಾಮಿಗಳು ಮತ್ತು ವಿಶ್ವಕರ್ಮ ಏಕದಂಡಿಗಿ ಮಠ ಸುಲೆಪೇಟ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ಇದೇ ತಿಂಗಳು ಏಪ್ರಿಲ್ 24, 25, 26ರಂದು ರಾಜ್ಯ ಮಟ್ಟದ 3ನೇ ವಧುವರರ ಅನ್ವೇಷಣೆ ಸಮಾವೇಶ ಹಮ್ಮಿಕೊಂಡಿರುವುದು ರಾಜ್ಯಾಧ್ಯಕ್ಷರಾದ ಕೆಪಿ ನಂಜುಂಡಿ ವಿಶ್ವಕರ್ಮರವರ ಘನ ಸಾರಥ್ಯದಲ್ಲಿ ವಿಶ್ವಕರ್ಮ ಮಠಾಧೀಶರ ಮತ್ತು ಸ್ವಾಮೀಜಿಗಳ ದಿವ್ಯ ಸನ್ನಿಧ್ಯದಲ್ಲಿ ಬಸವರಾಜ್ ಮದ್ದೂರು ರಾಜ್ಯ ಉಪಾಧ್ಯಕ್ಷರಾದ ವಧುವರರ ಸಮಾವೇಶ ಜೀವನ ಪರ್ಯಂತ ಅಧ್ಯಕ್ಷರು ಇವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದ ಹಿರಿಯ ಮುಖಂಡರುಗಳು ಮಾರ್ಗದರ್ಶನದಲ್ಲಿ ಬೆಂಗಳೂರಿನ ಶಿವಾನಂದ್ ಸರ್ಕಲ್ ಹತ್ತಿರದಲ್ಲಿರುವ ಗುರುರಾಜ್ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆಯವರೆಗೂ ಈ ಒಂದು ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಯಾವುದೇ ರೀತಿಯ ಶುಲ್ಕವಿರುವುದಿಲ್ಲ, ಸಂಪೂರ್ಣವಾಗಿ ಉಚಿತವಾಗಿದ್ದು ಇದನ್ನು ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಅವರ ಪಕ್ಕದಲ್ಲಿರುವವರು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಕಲಬುರಗಿ ಜಿಲ್ಲೆಯ ಗೌರವಾಧ್ಯಕ್ಷರಾದಂಥ ಶ್ರೀಯುತ ರಾಮಚಂದ್ರ ವಿಶ್ವಕರ್ಮ ಮಕ್ಕೋಡವರು. ಅವರ ಪಕ್ಕದಲ್ಲಿರುವವರು ಮಹಾಸಭಾದ ಜಿಲ್ಲೆಯ ಉಪಾಧ್ಯಕ್ಷರಂಥ ಶ್ರೀಯುತ ಕಾಳಿದಾಸ್ ವಿಶ್ವಕರ್ಮರವರು. ನನ್ನ ಬಲಭಾಗದಲ್ಲಿ ಮಹಾಸಭಾದ ಉಪಾಧ್ಯಕ್ಷರಾದಂಥ ಮರ್ತೂರು ವಿಶ್ವಕರ್ಮ ಗುಂಡಪ್ಪ ಅವರು. ಅವರ ಪಕ್ಕದಲ್ಲಿರುವಂಥವರು ಶ್ರೀಯುತರಾದಂಥ ಶಿವಾನಂದ ವಿಶ್ವಕರ್ಮ ಕಲ್ಲೂರು, ಕಲಬುರಗಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು. ಅವರ ಪಕ್ಕದಲ್ಲಿರುವಂಥವರು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಕಲಬುರಗಿ ಜಿಲ್ಲೆಯ ಯುವ ಘಟಕದ ಉಪಾಧ್ಯಕ್ಷರಂಥ ಶ್ರೀಯುತ ಭಾಗೇಶ್ ವಿಶ್ವಕರ್ಮರವರು. ಅವರ ಪಕ್ಕದಲ್ಲಿರುವಂಥ ಶ್ರೀ ನಾಗಮೂರ್ತಿ ವಿಶ್ವಕರ್ಮ ಕಲಬುರಗಿ ಜಿಲ್ಲೆಯ ಅಖಿಲ ಕರ್ನಾಟಕ ವಿಶ್ವ ಮಹಾಸಭಾದ ಉಪಾಧ್ಯಕ್ಷರು. ನಾನು ಅಶೋಕ್ ಎಸ್ ಪೋದ್ದಾರ್, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಜ್ಯದ ಉಪಾಧ್ಯಕ್ಷನಾಗಿ ಸಂಘಟನೆಯಲ್ಲಿ ಸೇವೆ ಮಾಡ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮವನ್ನು ಕೇಂದ್ರ ಬಿಂದುವಾಗಿಟ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಆಗಮಿಸಿದಂಥ ದೃಶ್ಯ ಮತ್ತು ಮುದ್ರಣ ಮಾಧ್ಯಮ 25 ಮತ್ತು 26 ಅಂದರೆ ಶುಕ್ರವಾರ, ಶನಿವಾರ ಮತ್ತು ರವಿವಾರ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಜ್ಯ ಘಟಕದ ವತಿಯಿಂದ ಸನ್ಮಾನ್ಯ ಕೆಪಿ ನಂಜುಂಡಿ ಅವರ ದಿವ್ಯ ಸಾರಥ್ಯದಲ್ಲಿ ವಿಶ್ವಕರ್ಮ ಸಮಾಜದ ಮಠಾಧೀಶರು ಮತ್ತು ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಇಡೀ ರಾಜ್ಯದ ವಿಶ್ವಕರ್ಮ ಸಮಾಜದ ಎಲ್ಲರ ಮುಖಂಡರ ಸಮ್ಮುಖದಲ್ಲಿ ಬೆಂಗಳೂರಿನಲ್ಲಿರುವಂಥ ಗುರುರಾಜ್ ಕಲ್ಯಾಣ ಮಂಟಪ, ಇದು ಶಿವಾನಂದ ಸರ್ಕಲ್ ಹತ್ತಿರ ಇದೆ, ಮೆಜೆಸ್ಟಿಕ್ ಸಮೀಪ ವಾಕ್ಯಬಲ್ಲಿದೆ. ಆ ಒಂದು ಗುರುರಾಜ್ ಕಲ್ಯಾಣ ಮಂಟಪದಲ್ಲಿ ಈ 3 ದಿನಗಳ ಕಾಲ ಅಂದರೆ 24, 25, 26 ದಿನದಂದು ನಾವು ಪ್ರತಿದಿನ ಮುಂಜಾನೆ 10 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ಈ ವಧುವರರ ಅನ್ವೇಷಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಮಾವೇಶದಲ್ಲಿ ಭಾಗವಹಿಸಲು ವಧುವರರ ಅನ್ವೇಷಕರು ಯಾವುದೇ ರೀತಿಯ ಶುಲ್ಕ ಕೊಡಬೇಕಾಗಿಲ್ಲ. ನಮಗೆಲ್ಲ ಗೊತ್ತಿದ್ದಾರೆ, ಬಹಳಷ್ಟು ಮ್ಯಾಟ್ರಿಮನಿಗಳು ಈ ಪಳವಳಿಕೆ ಅಂತ ಉಟ್ಕೊಂಡಿದ್ದೇವೆ. ಮಾಧ್ಯಮದ ಅವರೇನು ವಧುವರರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ರೀ. ಸೊ ಅದನ್ನೆಲ್ಲ ನಾವು ಮನಗಂಡು ಸಮಾಜಕ್ಕೆ ಒಳ್ಳೆಯದಾಗಲಿ, ಲೋಕ ಕಲ್ಯಾಣ ಆಗಲಿ ಅಂತ ಇದು ಇಟ್ಕೊಂಡು ಇದು ನಾವು ವಿಚಿತವಾದಂಥ ಒಂದು ಕಾರ್ಯಕ್ರಮ ಇದೆ. ಇದು ಸಂಪೂರ್ಣವಾಗಿ ವಿಚಿತವಾಗಿದೆ. ವಧುವರರ ಜೊತೆಗೆ ಇನ್ನೊಂದು ವಿಶೇಷವಾಗಿದೆ ಸರ್. ನಾವು ಈಗ ಮೊದಲನೇ ಲಗ್ನ ಆಗದೆ ಕಠಿಣ ಇರ್ತದೆ ರೀ, 2ನೇ ಲಗ್ನಕ್ಕೆ ನಾವೆಲ್ಲಿ ಹುಡುಗ ಅಥವಾ ಹುಡುಗಿ ಸಿಗಂಗಲ್ಲ. ಹಾಗಾಗಿ ನಾವು ವಿಶೇಷವಾದಂಥ ಒಂದು ಸವಲತ್ತನ್ನು ವಿಧುರರಿಗೆ ಮತ್ತು ವಿಚ್ಛೇದಕರಿಗೆ ಕೂಡ ಸಹಿತ ವಿಶೇಷವಾದಂಥ ಅವಕಾಶ, ಈ ಒಂದು ಭಾಗವಹಿಸುವಂಥ ಅವಕಾಶ ಈ ಒಂದು ಸಮಾವೇಶದಲ್ಲಿದೆ. ವಧುವರ ಅನ್ವೇಷಕರ ಜೊತೆಗೆ ನಾವು ತಂದೆ ತಾಯಿಗಳನ್ನು ಅಥವಾ ಅವ್ರ ಜೊತೆಗೆ 2 ಪೋಷಕರನ್ನು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಈ ಸಮಾವೇಶದಲ್ಲಿ ಪಾಲ್ಗೊಳ್ಳೋದಕ್ಕಿಂತ ಮುಂಚಿತವಾಗಿ ತಮ್ಮೆಲ್ಲರ ಮಾಧ್ಯಮದ ಮುಖಾಂತರ ನಾನು ಇಡೀ ಸಮಾಜಕ್ಕೆ ವಿನಂತಿ ಮಾಡ್ಕೋತೇನೆ. ಸಮಾವೇಶದಲ್ಲಿ ಪಾಲ್ಗೊಳ್ಳೋ ಮುಂಚಿತವಾಗಿ ವಿಶ್ವಕರ್ಮರ ವಧುವರ ಅನ್ವೇಷಕರ ಸಮಾಜದ ವಾಟ್ಸಾಪ್ ಗ್ರೂಪ್ಗಳಲ್ಲಿ ನಾವು ಅರ್ಜಿಗಳನ್ನು ಹಾಕಿದ್ದೇವೆ. ನಮ್ಮ ಸಮಾಜದ ವಿಶ್ವಕರ್ಮ ಗ್ರೂಪ್ಗಳಿದ್ದೇವೆ. ಆ ಗ್ರೂಪ್ನಲ್ಲಿ ನಾವು ಯಾವ ರೀತಿ ಫಾರ್ಮ್ ಫಿಲಪ್ ಮಾಡಬೇಕನ್ನೋಂಥ ನಮೂನೆಯನ್ನು ಹಾಕಿದ್ದೇವೆ. ಆ ನಮೂನೆಯನ್ನು ಅವರು ಫಿಲಪ್ ಮಾಡಿ ಅದರಲ್ಲಿರುವಂಥ ಮಾಹಿತಿಯನ್ನು ಫಿಲಪ್ ಮಾಡಿ ಅದರ ಮೇಲೆ ಆ ವಧುವರರ ಇಚ್ಛಿತ ಫೋಟೋಗಳನ್ನು ಅಂಟಿಸಿ ಆಮೇಲೆ ಅದಕ್ಕೆ ಸಿಗ್ನೇಚರ್ ಮಾಡಿದ್ಮೇಲೆ ಅದರ ಒಂದು ಸ್ಕ್ಯಾನ್ ಕಾಪಿ ಮಾಡಿ ನಮ್ಮ ವಧುವರರ ಉಸ್ತುವಾರಿಗಳಿದ್ದಾರೆ ಮಿಸ್ಟರ್ ಸುಂದರೇಶ್ ಅಂತಿದ್ದಾರೆ ಬೆಂಗಳೂರಿನಲ್ಲಿ. ಈಗಾಗಲೇ ಅವರ ಕಾಂಟ್ಯಾಕ್ಟ್ ನಂಬರ್ಸ್ ಸಹಿತ ನಾವೆಲ್ಲರಿಗೂ ಕೊಟ್ಟಿದ್ದೇವೆ. ಅವರಿಗೆ ವಾಟ್ಸಾಪ್ ಮುಖಾಂತರ ಕಳಿಸುವಂಥ ವ್ಯವಸ್ಥೆ ಇದೆ. 24 ತಾರೀಕುವರೆಗೆ ನಾವು ಈ ಎಲ್ಲ ಅರ್ಜಿಗಳನ್ನು ನಾವು ಕ್ರೋಢೀಕರಿಸ್ತೇವೆ. ಈ ಕ್ರೋಢೀಕರಿಸಿದ ನಂತರ 24ನೇ ತಾರೀಕು ಅವರು ಆ ಭರ್ತಿ ಮಾಡಿದಂಥ ಫಾರ್ಮನ್ನು ತಮ್ಮ ಜೊತೆ ತಗೊಂಡು ಬರಬೇಕು. ಅವಾಗ ನಾವೊಂದು ಇಂಡೆಕ್ಸ್ ನಂಬರ್ ಕೊಟ್ಟಿರ್ತೇವೆ, 1 2 3 4 ಅಂತ ಒಂದು ಇಂಡೆಕ್ಸ್ ನಂಬರ್ ಕೊಟ್ಟಿರ್ತೇವೆ. ಅದು ಆಸ್ ಗುಡ್ ಆಸ್ ಅದು ನಮ್ಮ ಗೇಟ್ ಪಾಸ್ ಇದ್ದಂಗೆ ಅದು ಒಳಗಡೆ ಹೋಗುವಂಥ ಗೇಟ್ ಪಾಸು. ಈ ಒಂದು ಟೋಕನ್ ಇದ್ದವರಿಗಷ್ಟೇ ನಾವು ಆ ಒಂದು ಹಾಲಿನಲ್ಲಿ ಅವಕಾಶವನ್ನು ಕಲ್ಪಿಸಿದ್ದೇವೆ. ಹೀಗಾಗಿ ಈ ಒಂದು ಸುವರ್ಣಾವಕಾಶ ಸಲುವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳ, ತಾಲೂಕುಗಳ, ಹೋಬಳಿ ಮತ್ತು ಗ್ರಾಮದಲ್ಲಿರುವಂಥ ಪಂಚಾಕಸುಗಳನ್ನು ಮಾಡುವವರಾಗಿರಲಿ,
ಸಮಾಜ ಬಂಧುಗಳು ಸರ್ಕಾರಿ ನೌಕರಲ್ಲಿ ಇರೋದಾಗಿರಲಿ ಅಥವಾ ಅರೆ ಸರ್ಕಾರಿ ನೌಕರಲ್ಲಿ ಇರೋದಾಗಲಿ, ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರಾಗಲಿ, ವ್ಯವಸಾಯದಲ್ಲಿರುವಾಗಲಿ ಅಥವಾ ಯಾವುದೇ ಉದ್ಯೋಗದಲ್ಲಿರುವಾಗಲಿ ಅವರು ವಿಶ್ವಕರ್ಮರು. ತಾವೆಲ್ಲರೂ ಆ ವಿಶ್ವಕರ್ಮ ಮಕ್ಕಳನ್ನು ತಾವು ಕರೆದುಕೊಂಡು ಬಂದು ಈ ವಧುವರ ಅನ್ವೇಷಣೆ ಕಾರ್ಯಕ್ರಮದಲ್ಲಿ ತಾವು ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಈ ಒಂದು ಭವ್ಯವಾದಂಥ ಐತಿಹಾಸಿಕ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರ ಮಾಧ್ಯಮ ಮುಖಾಂತರ, ದೃಶ್ಯ ಮಾಧ್ಯಮ ಮತ್ತು ಈ ಮುದ್ರಣ ಮಾಧ್ಯಮ ಮುಖಾಂತರ ನೀವೆಲ್ಲರ ಮಿತ್ರರನ್ನು ನಾನು ವಿಶೇಷವಾದ ಅರಿಕೆ ಮಾಡ್ಕೋತೇನೆ. ತಾವು ತಮ್ಮ ಈ ಮಾಧ್ಯಮ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಹೆಚ್ಚಿನ ಪ್ರಚಾರ ಮಾಡೋದ್ರ ಮೂಲಕ